ನಮಸ್ಕಾರ ವೀಕ್ಷಕರೇ. ನಮ್ಮ ಹೆಮ್ಮೆಯ ಕನ್ನಡತಿ ಕಮಲಿ ಖ್ಯಾತಿಯ ಅಮೂಲ್ಯ ಗೌಡ ಅವರು ಇವಾಗ ತೆಲುಗು ಸೀರಿಯಲ್ನ ಲೋಕವನ್ನೇ ಆಳ್ತಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಈಗ ಬಂದಿರೋ ಲೇಟೆಸ್ಟ್ ಅಪ್ಡೇಟ್ ಏನು ಅಂದರೆ, ಅಮೂಲ್ಯ ಅವರು ತೆಲುಗು ಸೀರಿಯಲ್ನ ಬಿಟ್ಟು ಮತ್ತೆ ನಮ್ಮ ಕನ್ನಡಕ್ಕೆ ವಾಪಸ್ ಬರ್ತಾ ಇದ್ದಾರೆ. ಹೌದು, ಇದೊಂದು ಪಕ್ಕಾ ನ್ಯೂಸ್ ಆಗಿದ್ದು ಆ ವಿವರ ಇಲ್ಲಿದೆ ನೋಡಿ. ಅಮೂಲ್ಯ ಗೌಡ ಅವರು ಮೊದಲು ಕಮಲಿ ಧಾರಾವಾಹಿ ಮೂಲಕ ಕನ್ನಡಿಗರ ಮನ ಗೆದ್ದರು. ಅದಾದ ಮೇಲೆ ಶ್ರೀ ಗೌರಿ ಪಾತ್ರದಲ್ಲೂ ಮಿಂಚಿದ್ದಾರೆ. ಅಷ್ಟೇ ಅಲ್ಲ, ಬಿಗ್ ಬಾಸ್ ಮನೆಗೆ ಹೋಗಿ ತಮ್ಮ ನೇರ ನಿಷ್ಠುರ ವ್ಯಕ್ತಿತ್ವದಿಂದ ದೊಡ್ಡ ಮಟ್ಟದ ಅಭಿಮಾನಿ ಬಳಗವನ್ನೇ ಸಂಪಾದಿಸಿದ್ರು. ಇನ್ನು ತೆಲುಗುದಲ್ಲಿ ಕೂಡ ಅವರು ಒಂದು ಸೀರಿಯಲ್ನ ಮಾಡ್ತಾ ಇದ್ದಾರೆ. ವಿಶೇಷ ಏನು ಅಂದರೆ, ಈ ಸೀರಿಯಲ್ ತೆಲುಗು ಕಿರುತೆರೆಯಲ್ಲಿ ನಂಬರ್ 1 ಸ್ಥಾನದಲ್ಲಿ ಇದೆ. ಇಷ್ಟು ದೊಡ್ಡ ಸಕ್ಸಸ್ ನಡುವೆಯೂ ಈಗ ಅಮೂಲ್ಯ ಅವರು ಮತ್ತೆ ಕನ್ನಡಕ್ಕೆ ಬರಲು ಸಿದ್ಧರಾಗಿದ್ದಾರೆ. ಈಗ ಹರಿದಾಡ್ತಾ ಇರೋ ಸುದ್ದಿ ಪ್ರಕಾರ ಅಮೂಲ್ಯ ಅವರು ಲಕ್ಷ್ಮಿ ಅನ್ನೋ ಹೆಸರಿನ ಪಾತ್ರದ ಮೂಲಕ ಕಮ್ಬ್ಯಾಕ್ ಮಾಡ್ತಾ ಇದ್ದಾರಂತೆ. ಆದರೆ ಇಲ್ಲಿ ದೊಡ್ಡ ಟ್ವಿಸ್ಟ್ ಇದೆ. ಈ ಲಕ್ಷ್ಮಿ ಪಾತ್ರ ಯಾವುದೋ ಹೊಸ ಸೀರಿಯಲ್ ಇರಬಹುದಾ ಅಥವಾ ಈಗಿರೋ ಯಾವುದಾದ್ರೂ ಸೂಪರ್ ಹಿಟ್ ಸೀರಿಯಲ್ನ ರೀಪ್ಲೇಸ್ ಮಾಡ್ತಿದ್ದಾರಾ ಅನ್ನೋದು ಈಗಿರೋ ಕುತೂಹಲ. ಯಾಕೆಂದರೆ ಇವಾಗ ಸದ್ಯಕ್ಕೆ ತುಂಬ ಸೀರಿಯಲ್ ಆ್ಯಕ್ಟ್ರೆಸ್ಗಳು ಫಿಟ್ ಮಾಡ್ತಾ ಇದ್ದಾರೆ. ಸೊ ಇದು ಇದೇ ಥರ ಆಗ್ಬೋದು ಅಂತ ಕಾದು ನೋಡಬೇಕಾಗಿದೆ. ಸದ್ಯಕ್ಕಂತೂ ಅಮೂಲ್ಯ ಅವರ ಕನ್ನಡ ಕಂಬ್ಯಾಕ್ ಸುದ್ದಿ ಫ್ಯಾನ್ಸ್ ಸಖತ್ ಖುಷಿಯಾಗಿದ್ದಾರೆ. ಅಮೂಲ್ಯ ಅವರು ಯಾವ ವಾಹಿನಿ ಮೂಲಕ ಯಾವ ಟೈಮಿಗೆ ಬರ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಗೆಳೆಯರೆ, ಅಮೂಲ್ಯ ಗೌಡ ಅವರು ಯಾವುದಾದ್ರೂ ಸೀರಿಯಲಲ್ಲಿ ರೀಪ್ಲೇಸ್ ಆಗಿ ಬರ್ಬೋದಾ? ಅದು ನಿಮಗೆ ಇಷ್ಟನಾ ಅಥವಾ ಯಾವುದಾದ್ರೂ ಸೀರಿಯಲಲ್ಲಿ ಕಾಣಿಸ್ಕೋಬೇಕಾ? ನಿಮ್ಮ ಅನಿಸಿಕೆಯನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಅಮೂಲ್ಯ ಅವರ ಅಭಿಮಾನಿಗಳು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.